ಒಟ್ಟು ಅನ್ನುವಂಥದ್ದು. ಆದರೆ ಅರ್ಥವ್ಯವಸ್ಥೆಯಲ್ಲಿ ಸಮಾನತೆ ಇಲ್ಲದಕ್ಕಾಗಿ ಅದು ವರ್ಕೌಟ್ ಆಗ್ತಾಯಿಲ್ಲ. ಯಾಕಂದರೆ ದುಡ್ಡಿದ್ದಂಥವ್ರು ದುಡ್ಡು ಕೊಟ್ಟು ಮತವನ್ನು ಖರೀದಿ ಮಾಡುವಂಥ ಒಂದು ದರಿದ್ರ ಪದ್ಧತಿ ನಮ್ಮ ದೇಶದಲ್ಲಿ ಬೆಳವಣಿಗೆ ಆಗಿದ್ದಕ್ಕಾಗಿ ಅದಕ್ಕಾಗಿ ಈ ನಮ್ಮ ಪ್ರಜಾಪ್ರಭುತ್ವ ಬಿಡೋದಪ್ಪ ಅಂತಂದ್ರೆ ಇಂಡೈರೆಕ್ಟ್ ಡಿಕ್ಟೇಟರ್ಶಿಪ್ ಆಗ್ಯದ. ಇದಕ್ಕೆಲ್ಲ ಪರಿಹಾರ ಬಂದ ಗಾಂಧೀಜಿಯವರು ಮತ್ತು ಗಾಂಧೀಜಿಯವರ ವಿಚಾರದೊಂದಿಗೆ ಅಂಬೇಡ್ಕರ್ ಅವರ ಸಂವಿಧಾನ ಇವೆರಡು ಸರಿಯಾಗಿ ಮಾಡ್ಕೊಂಡು ಹೋಗ್ಬಿಟ್ರಪ್ಪ ಅಂತಂದ್ರೆ ಅದರಲ್ಲೂ ಗಾಂಧೀಜಿಯವರ ಏನು ನಾವು ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಒಳಗೆ ನಾವೇನು ನಮ್ಮ ಗಾಂಧೀಜಿಯವ್ರ ವಿಚಾರನ ಹಾಕಿವಲ್ಲ ಅದನ್ನು ಕರ್ತವ್ಯಗಳಲ್ಲಿ ತಂದು ಅಥವಾ ಹಕ್ಕುಗಳಲ್ಲಿ ತಂದು ಮಾಡಿದರೆ ನಿಶ್ಚಿತವಾಗಿ ಇನ್ನೂ ಬದಲಾವಣೆ ಆಗ್ತದೆ ಅನ್ನೋದು ಭರವಸೆ ಅದ. ಆ ದಿಶೆಯಲ್ಲಿ ನಾವು ನೀವೆಲ್ಲ ಚಿಂತನೆ ಮಾಡಬೇಕಾಗಿದೆ. ಮಾಡೋದಷ್ಟೇ ಅಲ್ಲ, ಅದನ್ನು ಅನುಷ್ಠಾನಗೊಳಿಸುವಂಥ ಒಂದು ದೊಡ್ಡ ಪ್ರಯತ್ನ ಮಾಡಬೇಕಾಗಿದೆ. ಗಾಂಧೀಜಿಯವ್ರನ್ನ ಬಿಟ್ಟರೆ ಮತ್ತೊಬ್ಬರು ಮತ್ತು ಅಂಬೇಡ್ಕರ್ ಅವ್ರ ಸಂವಿಧಾನ ಬಿಟ್ಟರೆ ಇನ್ನೊಬ್ಬರು ಯಾರೂ ಈ ದೇಶ ಉಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಓಪನ್ ಮಾರ್ಕೆಟ್ ಮಾಡಿರಿ, ಮಿಕ್ಸ್ಡ್ ಎಕಾನಮಿ ಮಾಡಿರಿ, ಮತ್ತೇನೋ ಮಾಡಿರಿ, ಇವರ ಕಮ್ಯುನಿಸಮ್ ಮಾಡಿ ಸಹಿತ ಸಾಧ್ಯ ಇಲ್ಲದಂಥ ಮಾತು ಅಂತೇಳಿ ಇವಾಗ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಈ ದಿಶೆಯಲ್ಲೇ ನೀವು ಎಲ್ಲರೂ ನಿಮ್ಮ ನಾಯಕರನ್ನು ರೆಡಿ ಮಾಡೋದು ಯೋಗ್ಯ. ಜನನು ಅದೇ ಕಾಲಕ್ಕೆ ನಾಯಕರು ಒಟ್ಟಾಗಿ ಚಿಂತನೆ ಮಾಡಿ ಈ ದಿಶೆಯಲ್ಲಿ ಹೊಸ ರೂಪ ಕೊಡ್ಬೋದಾ. ಈ 79ನೇ ಈ ಒಂದು ಸ್ವತಂತ್ರೋತ್ಸವ ಸಂದರ್ಭದಲ್ಲಿ ಅಂತೆ ನಮಗೆ ಅನಿಸಿದ್ದಕ್ಕೆ ನನ್ನ ಮಾತನ್ನು ತಮ್ಮೊಂದಿಗೆ ಮಾತಾಡಿದ್ದೀನಿ. ಮುಸ್ಲಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೂ ಇರ್ಬೋದು. ಕೆಲವೊಬ್ರು ಅಂತಾರೆ ಇಲ್ಲರಿ ಇದೆಲ್ಲ ಆದರ್ಶದ ಮಾತು ರೀ ಅಂತೇಳಿ. ಆದರ್ಶ ರಾಜ್ಯದ ಬಗ್ಗೆ ಮಾತಾಡ್ತೀರಿ ನೀವು ಅಂತೇಳಿ. ನಾ ಆದರ್ಶದ ರಾಜ್ಯದ ಬಗ್ಗೆ ಮಾತಾಡ್ತಾ ಇಲ್ಲ, ವಾಸ್ತವದ ನೆಲೆಗಟ್ಟಿನಲ್ಲಿ. ಯಾಕಂದ್ರೆ ಗಾಂಧೀಜಿಯವರಷ್ಟು ಈ ದೇಶನ ಅರ್ಥ ಮಾಡ್ಕೊಂಡವರು ಇಲ್ಲಿ ಇನ್ನೊಬ್ರು ಇಲ್ಲ ಅಂತ ಅನ್ನಿಸ್ತದೆ. ಅದಕ್ಕಾಗಿ ಅವ್ರು ಹೇಳಿದ್ದು ಮುಖ್ಯ. ಇಲ್ಲಿ ಅಗ್ರಿಕಲ್ಚರ್ ಉಳಿಬೇಕು, ಅಗ್ರಿಕಲ್ಚರ್ ಜೊತೆಗೆ ಅವು ಸಂಬಂಧಿಸಿದ ಉದ್ಯೋಗಗಳು ಉಳಿದ್ರೆ ಇಲ್ಲೆಲ್ಲ ಉದ್ಯೋಗ ಸೃಷ್ಟಿ ಆಕ್ಕವ ಮತ್ತು ಎಲ್ಲರಿಗೂ ಸಮಾನತೆ ಬರ್ತದೆ. ಅರ್ಥವ್ಯವಸ್ಥೆ ಸಮಾನತೆ ಬಂದರೆ ಉಳಿದೆಲ್ಲ ಬರ್ತಾವೆ ಅನ್ನೋಂಥ ದೃಷ್ಟಿಟ್ಕೊಂಡು ವಿದ್ಯೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.